ಭಾರತದ ಇತಿಹಾಸ ಪಿತಾಮಹ ಕಾಶ್ಮೀರ ಕವಿ ಕಲ್ಹಣ. ಜಗತ್ತಿನ ಅತಿ ಪ್ರಾಚೀನ ಗ್ರಂಥ ಋಗ್ವೇದ. ರಾಜತರಂಗಿಣಿ ಕೃತಿಯ ಕರ್ತೃ ಕಲ್ಹಣ. ಸಿಂಹಳದ 2 ಬೌದ್ಧ ಕೃತಿಗಳು ದೀಪವಂಶ ಮತ್ತು ಮಹಾವಂಶ. ಭಾರತದ 2 ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಪೃಥ್ವಿರಾಜ್ ರಾಸೋ ಈ ಕೃತಿಯ ಕರ್ತೃ ಚಾಂದ್ ದಾಯಿ. ಕರ್ನಾಟಕ ಸಂಗೀತದ ಬಗ್ಗೆ ತಿಳಿಸುವ ಪ್ರಾಚೀನ ಗ್ರಂಥ ಸೋಮೇಶ್ವರನ ಮಾನಸೋಲ್ಲಾಸ. ಹರ್ಷಚರಿತ ಕೃತಿಯ ಕರ್ತೃ ಬಾಣಭಟ್ಟ. ವಿಕ್ರಮಾಂಕ ದೇವಚರಿತಂ ಕೃತಿಯ ಕರ್ತೃ ಬಿಲ್ಹಣ. ಕೃಷ್ಣದೇವರಾಯನ ಆಮುಕ್ತ ಮೌಲ್ಯದ ಕೃತಿ ತೆಲುಗು ಭಾಷೆಯಲ್ಲಿದೆ. ಪ್ರಾಚೀನ ಭಾರತದ 16 ರಾಜ್ಯಗಳ ಬಗ್ಗೆ ತಿಳಿಸುವ ಕೃತಿ ಅಂಗುತಾರನಿಕಾಯ. ಪಾಹಿಯಾನನ ಕೃತಿ ಪೋಕೋಕೋ. ಹ್ಯುಯನ್ಸ್ತಾಂಗನ ಕೃತಿ ಸಿಯುಕೆ. ಭಾರತದಲ್ಲಿನ ಎಲ್ಲ ಭಾಷೆಗಳ ಮೂಲ ಬ್ರಾಹ್ಮಿ ಭಾಷೆ. ಬಲದಿಂದ ಎಡಕ್ಕೆ ಬರೆಯುವ ಭಾಷೆ ಪರ್ಷಿಯನ್ ಹಾಗೂ ಅರಾಬಿಕ್. ಯುರೋಪಿನ ಪ್ರವಾಸಿಗರ ರಾಜಕುಮಾರನೆಂದು ಮಾರ್ಕೋ ಪೋಲೋವನ್ನು ಕರೆಯುತ್ತಾರೆ. ಬ್ರಾಹ್ಮಿ ಭಾಷೆಯನ್ನು ಮೊದಲ ಬಾರಿಗೆ ಓದಿದವರು ಜೇವಾಸ್ ಪ್ರಿನ್ಸೆಪ್. ತಮಿಳಿನ ಮಹಾಕಾವ್ಯಗಳು ಶಿಲಾಪಾದಿಕಾರಂ ಮತ್ತು ಮಣಿಮೇಖಲೈ. ತಮಿಳು ಕಂಬನ್ ರಾಮಾಯಣದಲ್ಲಿ ನಾಯಕನಾದವರು ರಾವಣ. ಭಗವದ್ಗೀತೆ ಮಹಾಭಾರತದ 10ನೆಯ ಪರ್ವದಲ್ಲಿದೆ. ಭಾರತೀಯ ಶಾಸನಗಳ ಪಿತಾಮಹ ಅಶೋಕ. ಅಶೋಕನ ಕಾಲಗಳ ಲಿಪಿ ಬ್ರಾಹ್ಮಿ, ಪ್ರಾಕೃತ, ಖರೋಷ್ಠಿ ಹಾಗೂ ಪರ್ಷಿಯನ್. ಭಾರತದ ಪ್ರಾಚೀನ ಶಾಸನ ಪಿಪ್ರವ ಶಾಸನ. ಕನ್ನಡದ ಪ್ರಥಮ ಶಾಸನ ಹಲ್ಮಡಿ ಶಾಸನ. ಪುಲಿಕೇಶಿಯ ಐಹೊಳೆ ಶಾಸನದ ಕರ್ತೃ ರವಿಕೀರ್ತಿ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಹರಿಸೇನ. ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲ ಶಾಸನ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಾಣ್ಯ ಚಲಾವಣೆಗೆ ತಂದ ದೇಶ ಲಿಡಿಯು. ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ರಾಜವಂಶ ಗುಪ್ತರು. ಬೌದ್ಧರ ಪವಿತ್ರ ಗ್ರಂಥಗಳನ್ನು ಪಿಟಕಗಳು ಎಂದು ಕರೆಯುತ್ತಾರೆ. ಜೈನರ ಪವಿತ್ರ ಗ್ರಂಥಗಳನ್ನು ಅಂಗಗಳು ಎಂದು ಕರೆಯುತ್ತಾರೆ. ಖಜುರಾಹೋ ವಾಸ್ತುಶಿಲ್ಪ ನಿರ್ಮಾಪಕರು ಚಂದೇಲರು. ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿರುವ ವಾಸ್ತುಶಿಲ್ಪ ನಾಗರ ಶೈಲಿ. ಜಗತ್ತಿನ ಅತಿದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಗೋರ್ ವಾಟ್. ಜಗತ್ತಿನ ಅತಿದೊಡ್ಡ ಬೌದ್ಧ ಸ್ತೂಪ ಜಾವಾದ ಬೋರ್ಬದೂರ್. ಅಯೋಧ್ಯ ನಗರ ಸರಿಯೂ ನದಿ ತೀರದಲ್ಲಿದೆ. ಅಫ್ಘಾನಿಸ್ತಾನದ ಪ್ರಾಚೀನ ಹೆಸರು ಗಾಂಧಾರ. ಪಾಟಲಿಪುತ್ರವನ್ನು ಉತ್ಖನನ ಮಾಡಿದವರು ಡಾಕ್ಟರ್ ಸ್ಪೂನರ್. ತಕ್ಷಶಿಲೆಯಲ್ಲಿ ಉತ್ಖನನ ನಡೆಸಿದವರು ಸರ್ ಜಾನ್ ಮಾರ್ಷಲ್. ನಳಂದದಲ್ಲಿ ಉತ್ಖನನ ನಡೆಸಿದವರು ಡಾಕ್ಟರ್ ಸ್ಪೂನರ್. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,753 ಚದುರ್ ಕಿಲೋಮೀಟರ್. ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ. ಕನ್ನಡದ ಪ್ರಥಮ ಪಶು ಚಿಕಿತ್ಸಾ ಗ್ರಂಥ ಗೋವೈದ್ಯ. ಭರತಖಂಡಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣನಾದವನು ಅರಸ ಭರತ. ಜಗತ್ತಿನಲ್ಲಿ ಅತಿ ಎತ್ತರವಾದ ಪ್ರಸ್ಥಭೂಮಿ ಪಾಮೀರ್. ದಕ್ಷಿಣ ಭಾರತದ ಪ್ರಾಚೀನ ಹೆಸರು ಜಂಬೂದ್ವೀಪ. ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಚಿರಾಪುಂಜಿ. ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮ ಎಂದು ಕರೆಯುತ್ತಾರೆ. ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಸಾಂಗಪೂ ಎಂದು ಕರೆಯುತ್ತಾರೆ. ಗಂಗಾ ನದಿ ಜನಿಸುವ ಸ್ಥಳ ಗಂಗೋತ್ರಿ. ಸಿಂಧೂ ನದಿ ಜನಿಸುವುದು ಮಾನಸ ಸರೋವರ. ಯಮುನಾ ನದಿ ಜನಿಸುವುದು ಯಮುನೋತ್ರಿಯಲ್ಲಿ. ಹಿಂದೂ ಎಂಬ ಪದ ಸಿಂಧೂ ಎಂಬ ಪದದಿಂದ ಬಂದಿದೆ. ಭಾರತದಲ್ಲಿರುವ ದೊಡ್ಡ ಮರುಭೂಮಿ ಥಾರ್. ಕಚ್ನಿಂದ ಮಂಗಳೂರಿನವರೆಗೆ ಕರಾವಳಿ ತೀರವನ್ನು ಕೊಂಕಣ ಎಂದು ಕರೆಯುತ್ತಾರೆ. ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗಿನ ಕರಾವಳಿ ತೀರವನ್ನು ಮಲಬಾರ್ ಎಂದು ಕರೆಯುತ್ತಾರೆ. ಪೂರ್ವ ಕರಾವಳಿಯ ದಕ್ಷಿಣ ಭಾಗವನ್ನು ಕೋರಮಂಡಲ ಎಂದು ಕರೆಯುತ್ತಾರೆ. ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ. ಬಂಗಾಳದ ಪ್ರಾಚೀನ ಹೆಸರು ಗೌಡ ದೇಶ. ಪಾಟ್ನಾದ ಪ್ರಾಚೀನ ಹೆಸರು ಪಾಟಲಿಪುತ್ರ. ಹೈದರಾಬಾದಿನ ಪ್ರಾಚೀನ ಹೆಸರು ಭಾಗ್ಯನಗರ. ಅಹಮದಾಬಾದ್ನ ಪ್ರಾಚೀನ ಹೆಸರು ಕರ್ನಾವತಿ ನಗರ. ಭಾರತವು ವಿಸ್ತೀರ್ಣದಲ್ಲಿ 7ನೆಯ ದೊಡ್ಡ ರಾಷ್ಟ್ರವಾಗಿದೆ. ಅಲಹಾಬಾದ್ನ ಪ್ರಾಚೀನ ಹೆಸರು ಪ್ರಯಾಗ. ಭಾರತವನ್ನು
ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದವರು ಪರ್ಷಿಯನ್ನರು. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಭಾರತದ ಒಟ್ಟು ಕರಾವಳಿ ವಿಸ್ತೀರ್ಣ 7,516.5 ಕಿಲೋಮೀಟರ್ಗಳು. ದೆಹಲಿಯನ್ನು ಸ್ಥಾಪಿಸಿದವರು ತೋಮಾರ ಅರಸರು. ಉತ್ತರ ಭಾರತದ ನೈಸರ್ಗಿಕ ಗೋಡೆ ಎಂದು ಹಿಮಾಲಯ ಪರ್ವತವನ್ನು ಕರೆಯುತ್ತಾರೆ. ಕೈಲಾಸ ಪರ್ವತ ಹಿಮಾಲಯದಲ್ಲಿದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಗಿರಿಧಾಮಗಳು ಡಾರ್ಜಿಲಿಂಗ್, ನೈನಿತಾಲ್, ಶಿಮ್ಲಾ ಮತ್ತು ಮಸ್ಸೋರಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಗಳನ್ನು ಬೇರ್ಪಡಿಸುವ ಪರ್ವತ ವಿಂಧ್ಯ ಪರ್ವತ. ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ದಕ್ಷಿಣದ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ ಹಾಗೂ ಕಾವೇರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು ನರ್ಮದಾ, ತಪತಿ ಮತ್ತು ಶರಾವತಿ. ಬರ್ಮಾ ದೇಶದ ಇಂದಿನ ಹೆಸರು ಮಯನ್ಮಾರ್. ಬರ್ಮಾದ ಪ್ರಾಚೀನ ಹೆಸರು ಸುವರ್ಣಭೂಮಿ. ಭಾರತದ ಪೂರ್ವ ಕರಾವಳಿಯ ಪ್ರಮುಖ ಬಂದರುಗಳು ಕಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣ. ಭಾರತದ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳು ಗೋವಾ, ಕಲ್ಲಿಕೋಟೆ, ಮುಂಬೈ, ಸೂರತ್, ಕ್ಯಾಂಬೆ. ಊಟಿಯ ಮತ್ತೊಂದು ಹೆಸರು ಉದಕಮಂಡಲ. ಭಾರತದ ಪವಿತ್ರ ನದಿ ಗಂಗಾ. ರಾವಿ, ಝೀಲಂ, ಬಿಯಾಸ್, ಚೀನಾಬ್, ಸಟ್ಲೇಜ್ ಇವು ಸಿಂಧೂ ನದಿಯ ಉಪನದಿಗಳು. ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಮಹಾನದಿ ಹುಟ್ಟುವ ಸ್ಥಳ ಅಮರಕಂಟಕ. ಭಾರತದಲ್ಲಿ ಯೋಜನಾಬದ್ಧವಾಗಿ ನಿರ್ಮಿತವಾದ ಆಧುನಿಕ ನಗರ ಚಂಡೀಗಢ. ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಸಮುದ್ರ ಅಂಡಮಾನ್ ನಿಕೋಬಾರ್. ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪ ಸಮುದ್ರ ಲಕ್ಷದ್ವೀಪ. ಬಿಯಾಸ್ ನದಿಯ ಪ್ರಾಚೀನ ಹೆಸರು ಪುರುಷ್ಟಿ. ಹಿಂದೂಸ್ತಾನ್ ಎಂಬ ಹೆಸರು ಹಿಂದೂ ಅಥವಾ ಸಿಂಧೂ ಪದದಿಂದ ಬಂದಿದೆ. ಹಿಂದೂಸ್ತಾನ್ ಎಂಬ ಹೆಸರು ಪರ್ಷಿಯನ್ರಿಂದ ಬಂದಿದೆ. ಇಂಡಿಯಾ ಎಂಬ ಹೆಸರು ಇಂಡಸ್ ಪದದಿಂದ ಬಂದಿದೆ. ಇಂಡಿಯಾ ಎಂಬ ಹೆಸರು ಗ್ರೀಕರಿಂದ ಬಂದಿದೆ. ವಿದೇಶಿಯರು ಭಾರತಕ್ಕೆ ಪ್ರವೇಶಿಸುವ ಮಾರ್ಗ ಖೈಬರ್, ಬೋಲಾನ್, ಗೋಮಾಲ್ ಹಾಗೂ ಕಣಿವೆ ಮಾರ್ಗಗಳು. ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಯರು ಆರ್ಯರು, ಪರ್ಷಿಯನ್ನರು, ಮೆಸಿಡೋನಿಯನ್ನರು ಹಾಗೂ ಇತ್ಯಾದಿ. ಭಾರತದ ಮೂಲ ನಿವಾಸಿಗಳು ದ್ರಾವಿಡರು. ಭಾರತದ ಬೃಹತ್ ರಕ್ಷಕ ಎಂದು ಹಿಮಾಲಯವನ್ನು ಕರೆಯುತ್ತಾರೆ. ರಾಜಸ್ಥಾನದಲ್ಲಿ ಹರಿಯುವ ಏಕೈಕ ನದಿ ಲೂನಿ. ಗೋದಾವರಿ ನದಿ ಹುಟ್ಟುವ ಸ್ಥಳ ತ್ರಯಂಬಕೇಶ್ವರ. ಭಾರತದ ಅತಿ ಉದ್ದವಾದ ನದಿ ಬ್ರಹ್ಮಪುತ್ರ. ಗೋದಾವರಿಯಿಂದ ಕಾವೇರಿಯವರೆಗೆ ಹಬ್ಬಿರುವ ನಾಡು ಕರ್ನಾಟಕ ಎಂದು ಕವಿರಾಜ ಮಾರ್ಗ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಅಶೋಕನ ಹೆಸರನ್ನು ಹೊಂದಿರುವ ಕರ್ನಾಟಕದ ಶಾಸನಗಳು ಮಸ್ಕಿ, ನಿಟ್ಟೂರು ಶಾಸನ. ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 2400 ಕಿಲೋಮೀಟರ್. ಭಾರತದ ಪ್ರಾಗೈತಿಕ ಇತಿಹಾಸ ಅನ್ವೇಷಣೆ ಬ್ರೂಸ್ ಫೂಟ್ ಅವರಿಂದ ಆರಂಭವಾಯಿತು. ಭಾರತೀಯರಿಗೆ ಪರಿಚಯವಾದ ಮೊದಲ ಲೋಹ ಚಿನ್ನ. ಹಳೆಯ ಶಿಲಾಯುಗದ ಸಂಸ್ಕೃತಿಯನ್ನು ಸೋಹನ್ ಸಂಸ್ಕೃತಿ ಎಂದು ಕರೆಯುತ್ತಾರೆ. ನೂತನ ಶಿಲಾಯುಗದ ನಿವೇಶನಗಳು ಟಿ ನರಸೀಪುರ, ಪಿಕ್ಲೆಹಾಳ್, ಬ್ರಹ್ಮಗಿರಿ, ಸಂಗನಕಲ್ಲು. ಚಿನ್ನದ ನಂತರ ಆವಿಷ್ಕಾರವಾದ ಲೋಹ ತಾಮ್ರ. ಕಬ್ಬಿಣ ಯುಗದ ನಿವೇಶನಗಳು ಅಂಕ್ರೋಜಿಖೇರ್, ಪೆರಂಬೂರ್, ತಲಿಚೇರಿ. ಹಳೆಯ ಶಿಲಾಯುಗದ ಕರ್ನಾಟಕದ ನಿವೇಶನ ಬ್ರಹ್ಮಗಿರಿ. ಹೊಸ ಶಿಲಾಯುಗದ ಕರ್ನಾಟಕದ ನಿವೇಶನ ಟಿ ನರಸೀಪುರ, ಕಿಬ್ಬನಹಳ್ಳಿ, ಪಿಕ್ಲೆಹಾಳ್. ಕೈವಾರದ ಪ್ರಾಚೀನ ಹೆಸರು ಏಕಚಕ್ರಾಧಿಪತ್ಯ. ಹಳೆ ಶಿಲಾಯುಗದ ಸಂಸ್ಕೃತಿ ಸೋಹನ್. ನೂತನ ಶಿಲಾಯುಗದ ಅತಿದೊಡ್ಡ ಸಮಾಧಿ ಆದಿ ಚೆನ್ನಯಾರ್. ಮೊದಲು ಆವಿಷ್ಕಾರವಾದ ಲೋಹ ತಾಮ್ರ. ಲೋಹಗಳ ಕಾಲವನ್ನು ಚಾಲ್ಕೆಲೀಥ್ ಎಂದು ಕರೆಯುತ್ತಾರೆ. ಕಬ್ಬಿಣದ ಯುಗ ಕ್ರಿಸ್ತಶಕ ಪೂರ್ವ 1000ರಲ್ಲಿ ಆರಂಭವಾಯಿತು. ಭಾರತದ ಪ್ರಾಚೀನ ನಾಗರಿಕತೆ ಹಿಂದೂ ನಾಗರಿಕತೆ. ಬನ್ನಿ ಮಿತ್ರರೇ, ಈಗ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಲಿಸೋಣ. ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಿನ ಹೆಸರು ಜ್ಞಾನ ಭಾರತಿ. ಕರ್ನಾಟಕದಲ್ಲಿ ಜಲಿಯನ್ ವಾಲಾಬಾಗ್ ಮಾದರಿಯ ದುರಂತ ನಡೆದ ಸ್ಥಳ ವಿಧುರಾಶ್ವತ್ಥ. ಗಾಂಧೀಜಿಯವರ ಹರಿಜನ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸಿದವರು ಸಿದ್ದನವಳ್ಳಿ ಕೃಷ್ಣ ಶರ್ಮ. ಈಗಿನ ಮೈಸೂರು ಮೃಗಾಲಯ ಆರಂಭಗೊಂಡದ್ದು 1892ರಲ್ಲಿ. ಕನ್ನಡದ ಪಂಚತಂತ್ರವನ್ನು ಬರೆದವರು ದುರ್ಗಸಿಂಹ. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಕುಟುಂಬ ಯೋಜನೆ ಕುರಿತು ಯೋಚಿಸಿದ ಸರ್ಕಾರ ಮೈಸೂರು ಸಂಸ್ಥಾನ.
ವಿಜಯನಗರದ ಅವನತಿಗೆ ಕಾರಣವಾದ ಯುದ್ಧ ತಾಳಿಕೋಟೆ ಯುದ್ಧ. ರಾಯಚೂರು ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಬಳಸಲಾಗುವ ವಸ್ತು ಕಲ್ಲಿದ್ದಲು. ರಾಯರ ಕಾಲುವೆ ತುಂಗಭದ್ರಾ ನದಿಯಿಂದ ನೀರು ಒದಗಿಸುತ್ತಿದ್ದ ಕಾಲುವೆ. ಬೆಂಗಳೂರು ದೂರದರ್ಶನ ಕೇಂದ್ರ ಸ್ವತಂತ್ರವಾಗಿ ಕಾರ್ಯಾರಂಭ ಮಾಡಿದ್ದು 1983ರಲ್ಲಿ. ಕರ್ನಾಟಕ ಲೇಖಕಿಯರ ಸಂಘ ಸ್ಥಾಪಿಸಿದವರು. ಅನುಪಮ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದ ಲೇಖಕಿ HV ಸಾವಿತ್ರಮ್ಮ. ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾದದ್ದು 1915ರಲ್ಲಿ. ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರಿನ ದಿವಾನರಾಗಿದ್ದರು. ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಸಿದ್ಧಲಿಂಗಯ್ಯ. ಕನ್ನಡದ ಆಸ್ತಿ ಎಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರೆಯುತ್ತಾರೆ. ಕನ್ನಡದ ಮೊದಲ ಉಪಮುಖ್ಯಮಂತ್ರಿ SM ಕೃಷ್ಣ. ಜನಸಂಖ್ಯೆಯ ದೃಷ್ಟಿಯಿಂದ ದೇಶದ ಅತಿ ದೊಡ್ಡ ಮೀಸಲು ಲೋಕಸಭಾ ಕ್ಷೇತ್ರ ಕೋಲಾರ. ಕರ್ನಾಟಕದ ಕ್ಷಿಪಣಿ ಪರೀಕ್ಷಾ ಘಟಕ ಮಲ್ಲಿನಾಥಪುರ. ಕಳೆದ 15 ವರ್ಷಗಳಿಂದ ಜಾಹೀರಾತುಗಳನ್ನೇ ಪ್ರಕಟಿಸದೆ ಹೊರಬರುತ್ತಿರುವ ಪತ್ರಿಕೆಯು ಲಂಕೇಶ್ ಪತ್ರಿಕೆ. ಡಾಕ್ಟರ್ ರಾಜ್ಕುಮಾರ್ ಜೊತೆಯಾಗಿ ನಟಿಸಿದ ಮೊದಲ ನಾಯಕಿ ಪಂಢರಿಬಾಯಿ. ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಕನ್ನಡವನ್ನು ಆಡಳಿತದಲ್ಲಿ ಬಳಸಬೇಕು ಎಂದು ಸರ್ಕಾರ ಆದೇಶಿಸಿದ್ದು 1979ರಲ್ಲಿ. ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದ ರಾಜಕಾರಣಿ MY ಗೋರ್ಫಡೆ. ಕನ್ನಡ ಪುಸ್ತಕೋದ್ಯಮಕ್ಕೆ ಮೀಸಲಾಗಿದ್ದ ಪತ್ರಿಕೆ ಗ್ರಂಥಲೋಕ. ಕನ್ನಡ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ. ಕುವೆಂಪು ಪೀಠದ ನಿರ್ದೇಶಕ ಡಾಕ್ಟರ್ GS ಶಿವರುದ್ರಪ್ಪ. ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಸ್ಥಾಪಿಸಿದವರು ರಿಚರ್ಡ್ ಜಾನ್ ವೀಡ್. ಆಕಾಶವಾಣಿ ಪದವನ್ನು ಮೊದಲು ಬಳಸಿದವರು MV ಗೋಪಾಲಸ್ವಾಮಿ. ಏಷ್ಯಾದಲ್ಲಿ ಮೊದಲ ಜಲವಿದ್ಯುತ್ ಉತ್ಪಾದನೆಯಾದದ್ದು ಶಿವನ ಸಮುದ್ರದಲ್ಲಿ. ಕರ್ನಾಟಕದ ವಿಸ್ತೀರ್ಣ 1,91,791 ಕಿಲೋಮೀಟರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕರ್ನಾಟಕದ ಪಶ್ಚಿಮಕ್ಕೆ ಇರುವ ಕಡಲ ತೀರದ ಉದ್ದ 300 ಕಿಲೋಮೀಟರ್ಗಳು. ಕಾಫಿಯನ್ನು ಭಾರತಕ್ಕೆ ತಂದವರು ಸಂತ್ ಬಾಬಾ ಬುಡನ್. ದಿನನಿತ್ಯದ ವ್ಯವಹಾರಕ್ಕಾಗಿ ಸಂಸ್ಕೃತ ಭಾಷೆಯನ್ನಾಡುವ ಹಳ್ಳಿ ಮುತ್ತೂರು. 300ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಿಗೆ ಸಾಹಿತ್ಯ ರಚಿಸಿದವರು ಉದಯಶಂಕರ್. ಭಾರತದಲ್ಲೇ ಮೊದಲು ವಿದ್ಯುತ್ ಸಂಪರ್ಕ ಪಡೆದ ಶಹರ ಬೆಂಗಳೂರು. ಜವಾಬ್ದಾರಿ ಸರ್ಕಾರಕ್ಕಾಗಿ ಸತ್ಯಾಗ್ರಹ ನಡೆಸಿದ ಕರ್ನಾಟಕದ ಮೊದಲ ಊರು ಶಿವಪುರ. ವಿದ್ಯುತ್ ಕುಲುಮೆಯಿಂದ ಬೀಡು ಕಬ್ಬಿಣ ತಯಾರಿಸಿದ ಏಷ್ಯಾದ ಮೊದಲ ಘಟಕ ಭದ್ರಾವತಿ VISL. ಕುವೆಂಪು ಅವರಿಗೆ ಕನ್ನಡದಲ್ಲಿ ಕೃತಿ ರಚನೆ ಮಾಡಲು ಪ್ರೇರೇಪಿಸಿದ ಐರಿಷ್ ಕವಿ ಜೇಮ್ ಕಸಿನ್. ರಾಜ್ಯದ ಭೂಕಂಪನ ಮಾಪನ ಕೇಂದ್ರ ಹಾಸನದಲ್ಲಿದೆ. ಗಂಗರ ಲಾಂಛನ ಆನೆ. ಮೈಸೂರಿನಲ್ಲಿ ಆಳಿದ ಯದುವಂಶದ ಕೊನೆಯ ದೊರೆ ಜಯಚಾಮರಾಜೇಂದ್ರ ಒಡೆಯರ್. ಕೇಂದ್ರ ಸರ್ಕಾರದಲ್ಲಿ ಕಾನೂನು ಸಚಿವಳಾಗಿದ್ದ ಕನ್ನಡತಿ ಸರೋಜಿನಿ ಮಹಿಷಿ. ಕದಂಬರ ರಾಜಧಾನಿ ಬನವಾಸಿ. ಕದಂಬ ವಂಶದ ಮೊದಲ ದೊರೆ ಮಯೂರ ಶರ್ಮ. ಕದಂಬರ ರಾಜಲಾಂಛನ ಸಿಂಹಲಾಂಛನ. ಮಹಾಭಾರತದಲ್ಲಿ ಬನವಾಸಿಯನ್ನು ವೈಜಯಂತಿ ಎಂದು ಕರೆಯಲಾಗಿದೆ. ಕದಂಬರ ಶಾಸನವು ಚಿತ್ರದುರ್ಗದಲ್ಲಿ ಅಂದರೆ ಚಂದ್ರವಳ್ಳಿಯಲ್ಲಿ ದೊರೆತಿದೆ. ಗಂಗರ ಆಸ್ಥಾನದ ದಂಡನಾಯಕ ಚಾವುಂಡರಾಯ. ಚಾವುಂಡರಾಯ ರಚಿಸಿದ ಕೃತಿ ಶ್ರೀ ಷಷ್ಠಿ ಲಕ್ಷ್ಮಣ ಮಹಾಪುರಾಣ. ಗಂಗರ ಪ್ರಸಿದ್ಧ ರಾಜಧಾನಿ ತಲಕಾಡು. ಬಾದಾಮಿಯ ಇನ್ನೊಂದು ಹೆಸರು ವಾತಾಪಿ. ಕರ್ನಾಟಕದ ಇತಿಹಾಸದಲ್ಲಿ ಕಲೆಯ ಬೆಳವಣಿಗೆಯ ಕಾಲ ಬಾದಾಮಿ ಚಾಲುಕ್ಯರ ಕಾಲ. ಪ್ರಸಿದ್ಧ ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿ. ಪುಲಿಕೇಶಿಗೂ ಹರ್ಷವರ್ಧನಿಗೂ ಯುದ್ಧವು ನರ್ಮದಾ ನದಿಯ ದಂಡೆಯ ಮೇಲೆ ನಡೆಯಿತು. ವಾತಾಪಿಗೊಂಡ ಎಂಬ ಬಿರುದು ನರಸಿಂಹವರ್ಮನಿಗೆ ಇತ್ತು. ಪರ್ಷಿಯಾದ 2ನೆಯ ಖುಸ್ರೋ ದೊರೆಯು ಪುಲಿಕೇಶಿಯ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳಿಸಿದ್ದರು. ಸತ್ಯಾಶ್ರಮ ಎಂದು ಬಿರುದು ಹೊಂದಿದ್ದ ಚಾಲುಕ್ಯ ದೊರೆ ಕೀರ್ತಿವರ್ಮ. ರಾಷ್ಟ್ರಕೂಟರ ರಾಜಧಾನಿ ಮಳಕೇಡ. ರಾಷ್ಟ್ರಕೂಟರ ರಾಜ ಲಾಂಛನ ಗರುಡ. ರಾಷ್ಟ್ರಕೂಟ ರಾಜ್ಯ ಸ್ಥಾಪಕ ದಂತಿ ದುರ್ಗ. ಪೃಥ್ವಿ ವಲ್ಲಭ ಎಂದು ಬಿರುದು ಹೊಂದಿದ್ದು ರಾಷ್ಟ್ರಕೂಟರ ದೊರೆ ದಂತಿದುರ್ಗ. ರಾಷ್ಟ್ರಕೂಟರಲ್ಲಿ ಖ್ಯಾತ ದೊರೆ 3ನೇ ಗೋವಿಂದ. ಕರ್ನಾಟಕದ ಉದ್ದಾಮ ಪಂಡಿತ ದೊರೆ ಅಮೋಘ ವರ್ಷ. ಪಂಪ ಅರಿಕೇಸರಿಯ ಆಸ್ಥಾನ ಕವಿ. ಶಾಂತಿ ಪುರಾಣ ಬರೆದ ಕವಿ ಪೊನ್ನ.
ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಕಲ್ಯಾಣ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿದ್ದರು. ಕೌಮುದಿ ಮಹೋತ್ಸವದ ಕೃತಿಯನ್ನು ವಿಜಯ ಮಹಾದೇವಿ ರಚಿಸಿದರು. ವೀರಶೈವ ಧರ್ಮದ ಪುನರುತ್ಥಾನ ಕಲ್ಯಾಣದ ಕಲಚೂರ್ಯರು. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರಕ್ಕೆ ಇನ್ನೊಂದು ಹೆಸರು ಹಳೆಬೀಡು. ಹೊಯ್ಸಳ ವಂಶ ಸ್ಥಾಪಕ ನೃಪಕಾಯ. ತಲಕಾಡು ಗೊಂಡನೆಂದರೆ ವಿನಯಾದಿತ್ಯ. ವೇಲಾಪುರಿಯ ಚನ್ನಕೇಶವ ದೇವಾಲಯ ಕಟ್ಟಿಸಿದವರು ವಿಷ್ಣುವರ್ಧನ. ಹೊಯ್ಸಳರ ಪ್ರಖ್ಯಾತವಾದ ದೊರೆ ವಿಷ್ಣುವರ್ಧನ. ಹೊಯ್ಸಳರ ಅರಸು ವಿಷ್ಣುವರ್ಧನನ ಹಿರಿಯ ರಾಣಿಯ ಹೆಸರು ಶಾಂತಲೆ. ದ್ವಾರಸಮುದ್ರದ ಮೇಲೆ ದಂಡಯಾತ್ರೆ ಮಾಡಿದ ಮುಸ್ಲಿಂ ದಂಡನಾಯಕ ಮಲ್ಲಿಕಾಫರ್. ಕೇಶಿರಾಜ 2ನೇ ನರಸಿಂಹನ ಆಸ್ಥಾನದಲ್ಲಿದ್ದನು. 1ನೇ ನರಸಿಂಹನ ಆಸ್ಥಾನದಲ್ಲಿದ್ದ ಕನ್ನಡದ ಪ್ರಸಿದ್ಧ ಕವಿ ರಾಘವಾಂಕ. ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದ ವೈಷ್ಣವ ಗುರು ರಾಮಾನುಜಾಚಾರ್ಯರು. ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ಕಟ್ಟಿಸಿದ ಹೊಯ್ಸಳ ರಾಣಿ ಶಾಂತಲೆ. ಶಂಕರಾಚಾರ್ಯರ ಗುರುಗಳು ಗೌಡಪಾದರು. ಶಂಕರರು ಸ್ಥಾಪಿಸಿದ ಪ್ರಮುಖ ಮಠಗಳು 8. ಶಂಕರರು ಪ್ರಚುರಪಡಿಸಿದ ವೇದಾಂಕಕ್ಕೆ ಅದ್ವೈತ ಸಿದ್ಧಾಂತ ಎಂದು ಹೆಸರು. ರಾಮಾನುಜಾಚಾರ್ಯರು ಪ್ರಚುರಪಡಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ. ಬಸವೇಶ್ವರರು ವೈದಿಕ ಧರ್ಮದ ವಿರುದ್ಧ ಸೆಟೆದು ನಿಂತರು. ಬಸವೇಶ್ವರರು ಪ್ರಚುರಪಡಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ. ಬಸವೇಶ್ವರರ ಗುರುಗಳು ಜಾತವೇದ ಮುನಿ. ಕಾವೇರಿ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಮಹಿಳೆ ಜಯದೇವಿ ತಾಯಿ ಲಿಗಾಡೆ. ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿ ಎ ಗ್ರಾಮರ್ ಆಫ್ ದಿ ಕ್ಯಾನರೀಸ್ ಲ್ಯಾಂಗ್ವೇಜ್. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಸಮಿತಿಯ ಮೊದಲ ಅಧ್ಯಕ್ಷ ಡಾಕ್ಟರ್ ಶಿವರಾಮ್ ಕಾರಂತ್. ಕೈಗಾರಿಕಾ ಕ್ರಾಂತಿ ಎಂದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆ ನಡೆದವು. ರೊಮ್ಯಾಂಟಿಸಿಸಮ್ ಎಂದರೆ ಭಾವಜಾಗೃತಿ ಚಳುವಳಿ. ಕಟ್ಟುನಿಟ್ಟಾದ ಮತ ಧರ್ಮಾಭಿಪ್ರಾಯಗಳುಳ್ಳ ಚಳುವಳಿಗೆ ಮೆಥಾಡಿಸ್ಟ್ ಎಂದು ಹೆಸರು. ಸಮಾಜವಾದ ಚಳುವಳಿಯು 19ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಆಧುನಿಕ ಸಮತಾವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್. ಸುಯೇಜ್ ಕಾಲುವೆ ನಿರ್ಮಾಣವನ್ನು ಆರಂಭಿಸಿದವರು ಫರ್ಡಿನಿಯಾಂಡ್ ಡ ಲೈನ್ಸಪ್ಸ್. ಸುಯೇಜ್ ಕಾಲುವೆ ಪೂರ್ಣಗೊಂಡ ವರ್ಷ 1869. ಮೊದಲನೆಯ ಮಹಾಯುದ್ಧವು 1914 ಜುಲೈ 14ರಲ್ಲಿ ಆರಂಭಗೊಂಡಿತು. ಮೊದಲನೆಯ ಮಹಾಯುದ್ಧವು ಬುಕಾರೆಸ್ಟ್ ಒಪ್ಪಂದದ ಮುಖಾಂತರ ಮುಕ್ತಾಯಗೊಂಡಿತು. ವರ್ಸಲೇಸ್ ಒಪ್ಪಂದವನ್ನು ರೂಪಿಸಿದವರು ವುಡ್ರೋ ವಿಲ್ಸನ್. ಲೀಗ್ ಆಫ್ ನೇಷನ್ 1920 ಜನವರಿ 20ರಲ್ಲಿ ಪ್ರಾರಂಭವಾಯಿತು. ಲೀಗ್ ಆಫ್ ನೇಷನ್ಸ್ನ ಕಾರ್ಯಾಲಯ ಜಿನೇವಾದಲ್ಲಿದೆ. ರಷ್ಯಾದ ಕ್ರಾಂತಿ 1917ರಲ್ಲಿ ನಡೆಯಿತು. ರಷ್ಯಾದ ಉಗ್ರಗಾಮಿಗಳ ನೇತಾರ ಲೆನಿನ್. ನಾಜಿವಾದ ಎಂದರೆ ರಾಷ್ಟ್ರೀಯ ಸಮಾಜವಾದ. ಇಟಲಿಯ ಸರ್ವಾಧಿಕಾರದ ನಾಯಕ ಮುಸ್ಸೋಲಿನಿ. ಮುಸ್ಸೋಲಿನಿ ಪ್ರಾರಂಭಿಸಿದ ಕ್ರಾಂತಿಕಾರಿ ಪತ್ರಿಕೆಯ ಹೆಸರು ಆವಂತಿ. ಫ್ಯಾಸಿಸ್ಟ್ ಸಿದ್ಧಾಂತ ಎಂದರೆ ದಂಡುಗಳ ಕಟ್ಟು ಮತ್ತೊಂದು ಕೊಡಲಿ. 2ನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ 1939. ಜಪಾನ್ ಮೇಲೆ ಅಣುಬಾಂಬ್ ಸ್ಫೋಟಿಸಿದ ದಿನ 1918 ಜನವರಿ 17. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿ ಅಸ್ತಿತ್ವಕ್ಕೆ ಬಂದ ವರ್ಷ 1949. ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿಯ ರಾಜಧಾನಿ ಬಾನ್. ಜರ್ಮನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಸ್ತಿತ್ವಕ್ಕೆ ಬಂದದ್ದು 1949ರಲ್ಲಿ. ಜರ್ಮನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ನ ರಾಜಧಾನಿ ಬಾನ್. ಅಂತಾರಾಷ್ಟ್ರೀಯ ಸಂಘಕ್ಕೆ ವಿಶ್ವಸಂಸ್ಥೆ ಎಂದು ಕರೆದವರು ರೂಸ್ವೆಲ್ಟ್. ವಿಶ್ವಸಂಸ್ಥೆಯ 18ನೆಯ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್. ರಷ್ಯಾದ ಕ್ರಾಂತಿ ನಡೆದ ವರ್ಷ 1917. ವಿಟೋ ಅಧಿಕಾರವೆಂದರೆ ವಿಶ್ವಸಂಸ್ಥೆಯ ಖಾಯಂ ಸದಸ್ಯರ ಮತ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರು ಸರ್ ರಾಮಸ್ವಾಮಿ ಮೊದಲಿಯಾರ್. ವಿಶ್ವಸಂಸ್ಥೆಯ ಪ್ರಥಮ ಪ್ರಧಾನ ಕಾರ್ಯದರ್ಶಿ ಟ್ರಗೈಲಿ. ಬರ್ಮಾದಿಂದ ಬಂದಂತಹ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಉಥಾಂಟ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್ನಲ್ಲಿದೆ. ವಿಶ್ವಸಂಸ್ಥೆಯ
ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಕಾರ್ಯಾಲಯದ ಮುಖ್ಯಾಧಿಕಾರಿ ಹುದ್ದೆ ಪ್ರಧಾನ ಕಾರ್ಯದರ್ಶಿ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ 9 ವರ್ಷಗಳು. ವಿಶ್ವಸಂಸ್ಥೆಯಲ್ಲಿ 6 ಪ್ರಧಾನ ಅಂಗಗಳಿವೆ. ಆಧುನಿಕ ಟರ್ಕಿಯ ನಿರ್ಮಾಪಕ ಮಸ್ತಫಾ ಕಮಾಲ್. ಭೂಗೋಳಶಾಸ್ತ್ರದ ಪ್ರಸ್ತಾಪವಿರುವುದು ಎರಾಟೋಸ್ತನೀಸ್ ಎಂಬವರ ಬರಹಗಳಲ್ಲಿ. ಮೆಗಲನ್, ಕೊಲಂಬಸ್, ವಾಸ್ಕೋಡ ಗಾಮಾ ಇವರು ಹೊಸ ಭೂಖಂಡಗಳನ್ನು ಕಂಡುಹಿಡಿದರು. ಪ್ರಕೃತಿ ಮತ್ತು ಮಾನವ ಸಂಬಂಧ ತಿಳಿಸುವ ಶಾಸ್ತ್ರ ಭೂಗೋಳಶಾಸ್ತ್ರ. ಪ್ರಕೃತಿ ಅಧ್ಯಯನ, ಜಲಗೋಳ, ವಾಯುಗೋಳ, ಜೀವಗೋಳದ ಅಧ್ಯಯನ ಇದು ಪ್ರಾಕೃತಿಕ ಭೂಗೋಳ. ಪ್ರಕೃತಿಯನ್ನು ಉಪಯೋಗಿಸಿ ಮಾನವ ಹೀಗೆ ಬದುಕಿದ್ದಾನೆ ಎಂಬುದರ ಅಧ್ಯಯನವೇ ಮಾನವ ಭೂಗೋಳ. ನಕ್ಷತ್ರಗಳ ಉಗಮಕ್ಕೆ ಬೇಕಾಗುವ ಮೂಲ ಧಾತುಗಳು ಜಲಜನಕ ಮತ್ತು ಹೀಲಿಯಂ. ಅನಿಲ ದೈತ್ಯ ಗ್ರಹಗಳು ಗುರು, ಶುಕ್ರ, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಭೌಮಿಕ ಗ್ರಹಗಳು ಬುಧ, ಭೂಮಿ, ಮಂಗಳ, ಪ್ಲೂಟೋ. ಭೂಮಿಗಿರುವ ಚಲನೆಗಳು ದೈನಿಕ ಮತ್ತು ವಾರ್ಷಿಕ ಚಲನೆಗಳು. ಹಗಲು ರಾತ್ರಿಗಳು ಉಂಟಾಗುವುದು ದೈನಿಕ ಚಲನೆಯಿಂದ, ಋತುಮಾನಗಳಾಗುವುದು ವಾರ್ಷಿಕ ಚಲನೆಯಿಂದ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆ ಅಕ್ಷಾಂಶ, ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳು ರೇಖಾಂಶಗಳು. ಭೂಗೋಳಶಾಸ್ತ್ರದ ಇತರ ಹೆಸರುಗಳೆಂದರೆ ಸಸ್ಯಗಳ ವಿಜ್ಞಾನ, ಹಂಚಿಕೆಯ ವಿಜ್ಞಾನ, ವಿಶ್ಲೇಷಣಾ ವಿಜ್ಞಾನ, ಸಂಬಂಧ ವಿಜ್ಞಾನ. ಮುಖ್ಯ ರೇಖಾಂಶಗಳು ಗ್ರೀನ್ವಿಚ್ 0 ಡಿಗ್ರಿ, ಇದರ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180 ಅಕ್ಷಾಂಶಗಳಿವೆ. ಪ್ರತಿ 24 ಗಂಟೆಗೊಮ್ಮೆ ಪ್ರತಿ ರೇಖಾಂಶ ಸೂರ್ಯನ ಎದುರು ಬರುವ ವೇಳೆ ಸ್ಥಳೀಯ ವೇಳೆ ಅಂದರೆ ಮಧ್ಯಾಹ್ನ 12 ಗಂಟೆ. ಒಂದು ದೇಶದ ಮೇಲೆ ಹಾದು ಹೋಗುವ ರೇಖಾಂಶದ ಮೇಲೆ ಆಗುವ ವೇಳೆ ಆ ದೇಶದ ಪ್ರಮಾಣ ವೇಳೆ. ಭಾರತದ ಪ್ರಮಾಣೀಕೃತ ವೇಳೆ 82.5 ಡಿಗ್ರಿ ರೇಖಾಂಶ. ಭೂಮಿ ಒಂದು ವರ್ಷದಲ್ಲಿ ಸೂರ್ಯನನ್ನು ಒಂದು ಸುತ್ತು ಸುತ್ತಿ ಬರಲು ತೆಗೆದುಕೊಳ್ಳುವ ಕಾಲ 365 ದಿನಗಳು ಮತ್ತು 6 ಗಂಟೆಗಳು. ಅಂತಾರಾಷ್ಟ್ರೀಯ ದಿನರೇಖೆ 180 ಡಿಗ್ರಿ ರೇಖಾಂಶ. ಭೂಕೇಂದ್ರದಿಂದ ಭೂಮಿಯ ಉತ್ತರ ಹಾಗೂ ದಕ್ಷಿಣ ಧ್ರುವಗಳನ್ನು ಕೂಡಿಕೊಳ್ಳುವಂತೆ ಎಳೆದ ಕಾಲ್ಪನಿಕ ರೇಖೆ ಭೂ ಅಕ್ಷ. ಅಧಿಕ ವರ್ಷ ಉಂಟಾಗುವುದು 4 ವರ್ಷಗಳಿಗೆ 1 ದಿನ ಹೆಚ್ಚಾಗುವುದು. ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ್ ದೇಶಗಳ ಪ್ರಮುಖ ಗಡಿರೇಖೆ. ಡ್ಯೂರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಪ್ರಮುಖ ಗಡಿರೇಖೆಯಾಗಿದೆ. ಭಾರತ ಚೀನಾಗಳ ನಡುವೆ ಎಳೆದಿರುವ ಗಡಿರೇಖೆ ಮ್ಯಾಕ್ಮೋಹನ್ ರೇಖೆ. ಪ್ರಪಂಚದ ಅತಿ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್. ಭಾರತದ ಅತಿ ಎತ್ತರವಾದ ಪರ್ವತ K2 ಅಥವಾ ಮೌಂಟ್ ಗಾಡ್ವಿನ್. ಬುರ್ಜಿಲ್ ಮತ್ತು ಜೋಜಿಲಾ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ. ಲಾಚಲಾ ಮತ್ತು ಸಿಪ್ಕಿಲಾ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಹಿಂದೂಸ್ತಾನ್ ಟಿಬೆಟ್ ಹೆದ್ದಾರಿಯನ್ನು ಸಿಪ್ಕಿಲಾ ಮೂಲಕ ನಿರ್ಮಿಸಲಾಗಿದೆ. ಮಸ್ಸೂರಿ ಮತ್ತು ನೈನಿತಾಲ್ ಇರುವ ರಾಜ್ಯ ಉತ್ತರಾಂಚಲ. ಡಾರ್ಜಿಲಿಂಗ್ ಇರುವ ರಾಜ್ಯ ಪಶ್ಚಿಮ ಬಂಗಾಳ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್. ಓಲಾರಣ್ ಮತ್ತು ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿದೆ. ಟೀ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವ ರಾಷ್ಟ್ರ ಭಾರತ. ಅತಿ ಹೆಚ್ಚು ಶಕ್ತಿಯನ್ನು ಶಾಖೋತ್ಪನ್ನದಿಂದ ಉತ್ಪಾದಿಸಲಾಗುತ್ತಿದೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ನೇಪಾ ಇದು ಅರುಣಾಚಲ ಪ್ರದೇಶದ ಹಳೆಯ ಹೆಸರು. ಅಸ್ಸಾಂ ಕಣಿವೆಯಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆ ಭತ್ತ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ರಾಜ್ಯದಲ್ಲಿದೆ. ಮಾನಸ ನ್ಯಾಷನಲ್ ಪಾರ್ಕ್ ಅಸ್ಸಾಂ ರಾಜ್ಯದಲ್ಲಿದೆ. ತುಂಗಭದ್ರಾ ವಿವಿಧೋದ್ದೇಶ ಯೋಜನೆ ಫಲಾನುಭವಿ ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಲಿಗ್ನೈಟ್ ಉತ್ಪಾದನೆಯಲ್ಲಿ ತಮಿಳುನಾಡಿನ ನಂತರ ಗುಜರಾತ್ ರಾಜ್ಯ ಉತ್ಪಾದಿಸಿತು. ರೋಹಿ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶದಲ್ಲಿದೆ. ನಾಗಾಲ್ಯಾಂಡ್ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ. ಬಾರ್ಗಿ ಯೋಜನೆ ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಹಸಿರು ಕ್ರಾಂತಿ ಗೋಧಿ ಬೆಳೆಯಿಂದ ಪ್ರಾರಂಭವಾಯಿತು. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ. ಥಾರ್ ಮರುಭೂಮಿ ಇರುವ ರಾಜ್ಯ ರಾಜಸ್ಥಾನ್. ಲೂನಿ ನದಿ ರಾಜಸ್ಥಾನ್ ರಾಜ್ಯದಲ್ಲಿದೆ. ಅರಾವಳಿ ಪರ್ವತ ಅತಿ ಹೆಚ್ಚಾಗಿ ಕಂಡುಬರುವ ರಾಜ್ಯ ರಾಜಸ್ಥಾನ್. ಮೌಂಟ್ ಅಬು ಗಿರಿಧಾಮವಿರುವ ರಾಜ್ಯ ರಾಜಸ್ಥಾನ್. ಮಾಳವ ಪ್ರಸ್ಥಭೂಮಿ ಹೆಚ್ಚಾಗಿ ಇರುವ ರಾಜ್ಯ ಮಧ್ಯಪ್ರದೇಶ.
ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅರ್ಮಕೊಂಡ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ ದೊಡ್ಡ ಬೆಟ್ಟ. ಪರ್ಯಾಯ ಪ್ರಸ್ಥಭೂಮಿ ಅತ್ಯುನ್ನತ ಶಿಖರ ಅನ್ನೈಮುಡಿ. ಕೃತಕ ಬಂದರು ಅಲ್ಲದ್ದು ಮಾರ್ಮಗೋವಾ. ಭಾರತದ ಅತಿದೊಡ್ಡ ಸರೋವರ ಚಿಲ್ಕ. ಚಿಲ್ಕ ಸರೋವರ ಒರಿಸ್ಸಾ ರಾಜ್ಯದಲ್ಲಿದೆ. ಪುಲಿಕೇಟ್ ಸರೋವರ ಕೇರಳ ರಾಜ್ಯದಲ್ಲಿದೆ. ಪುಲಿಕೇಟ್ ಸರೋವರವನ್ನು ಶ್ರೀಹರಿಕೋಟಾ ದ್ವೀಪ ಎಂದು ಕರೆಯಲಾಗಿದೆ. ಗಿರ್ನಾರ್ ಬೆಟ್ಟಗಳು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಜೋಗ್ ಜಲಪಾತವಿರುವ ರಾಜ್ಯ ಕರ್ನಾಟಕ. ವೆಂಬನಾಡ್ ಸರೋವರ ಕೇರಳ ರಾಜ್ಯದಲ್ಲಿದೆ. ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಬ್ಯಾರನ್. ಅಂಡಮಾನ್ ದ್ವೀಪಗಳಲ್ಲಿ ಅತಿ ಎತ್ತರವಾದ ಶಿಖರ ಸ್ಯಾಡಲ್. ಭಾರತದ ಅತ್ಯಂತ ದಕ್ಷಿಣದ ಭಾಗ ಇಂದಿರಾ ಪಾಯಿಂಟ್. ಭಾರತವು ಹೊಂದಿರುವ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯಿಂದ ಬಂದಿದೆ. ಸುಂಟರ ಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಆಂಧೀಸ್ ಎಂದು ಕರೆಯುತ್ತಾರೆ. ಸುಂಟರ ಗಾಳಿಯನ್ನು ಕಾಲ್ ಬೈಸಾಖಿ ಎಂದು ಕರೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಕಾಫಿ ಹೂ ಬಿಡುವ ಕಾಲದ ಮಳೆ ಹಾಗೂ ಮಾವಿನ ಹುಯಿಲು ಎಂದು ಬೇಸಿಗೆ ಮಳೆಯನ್ನು ಕರೆಯುತ್ತಾರೆ. ಭಾರತವು ತನ್ನ 75% ಮಳೆಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಪಡೆಯುತ್ತದೆ. ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಆಗುಂಬೆಯನ್ನು ಕರೆಯಲಾಗಿದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮೌನ್ಸಿನ್ ರಾಮ್. ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ತಮಿಳುನಾಡು. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಒಣ ಹವೆಯನ್ನು ಹೊಂದಿರುವ 2 ರಾಜ್ಯಗಳು ತಮಿಳುನಾಡು ಮತ್ತು ಪಂಜಾಬ್. ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಜೈಸಲ್ಮೇರ್. ಸಿಂಧೂ ನದಿಯ ಉಗಮ ಕೈಲಾಸ ಪರ್ವತ. ಟಿಬೆಟ್ನಲ್ಲಿ ಸಿಂಧೂ ನದಿಯನ್ನು ಸಿಂಗ್ ಕಂಬಾಜ್ ಎಂದು ಕರೆಯುವರು. ಭಾರತದ ಗೋಧಿಯ ಕಣಜ ಪಂಜಾಬ್. ಸಿಂಧೂ ನದಿಯ ಉಪನದಿಯಲ್ಲದ್ದು ಯಮುನಾ ನದಿ. ಸಿಂಧೂ ನದಿ ಒಪ್ಪಂದ ಪಾಕಿಸ್ತಾನ ಮತ್ತು ಭಾರತಕ್ಕೆ 1960ರಲ್ಲಿ ಆಯಿತು. ಪಾಕಿಸ್ತಾನದ ಹೃದಯ ಭಾಗ ಎಂದು ಸಿಂಧೂ ನದಿಯನ್ನು ಕರೆಯಲಾಗಿದೆ. ಶೇಷ್ನಾಗ್ ಎಂಬಲ್ಲಿ ಉಗಮ ಹೊಂದುವ ನದಿ ಝೇಲಂ. ರಾಕಾಸ್ ಸರೋವರದಲ್ಲಿ ಉಗಮ ಹೊಂದುವ ನದಿ ಸಟ್ಲೇಜ್. ಭಾರತದ ಹೃದಯ ಭಾಗ ಎಂದು ಗಂಗಾ ನದಿಯನ್ನು ಕರೆಯಲಾಗಿದೆ.